ನನಗಂತೂ ಅಷ್ಟಿಷ್ಟು ಸಿಟ್ಟು ಬರ್ತಾ ಇಲ್ಲ ಕಣೆ ಅಕ್ಕ. ಅವ್ರ ಎದುರಿಗೆ ನಾವು ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತಂದರೆ ಒಂಥರ ಅನಿಸುತ್ತೆ. ಎಲ್ಲ ತಗೊಂಡು ಕೆಳಗೆ ಇಳಿದು ಹೋಗ್ಬೇಕಂದ್ರೆ ಆಗ್ತಾ ಇಲ್ಲ. ಏನು ಮಾಡೋದೆ ಅಕ್ಕ, ಒಂಥರ ಚೀಪ್ ಆಗ್ಬಿಟ್ವಲ್ವೇ ನಾವು ಅವ್ರ ಎದುರಿಗೆಲ್ಲನ. ಅಯ್ಯೋ ಇವಾಗ ಖಾಲಿ ಮಾಡೋದಂದ್ರೆ ನನಗೆ ನಿಜವಾಗ್ಲೂ ಅಷ್ಟು ನನಗೆ ಬೇಜಾರಾಗ್ತಾ ಇಲ್ಲ ಕಣೆ. ಹೊಟ್ಟೆ ಉರ್ದು ಹೋಗ್ತೈತೆ, ನನಗೂ ಹಂಗೆ ಅನ್ನಿಸ್ತೈತೆ ಕಣೆ. ಎಲ್ಲ ತಗೊಂಡು ಹೋಗ್ತಾ ಇರೋದನ್ನ ನೋಡ್ತಾ ಇದ್ದಾಳೆ ಅಮ್ಮ. ನಿಂತ್ಕೊಂಡು ತಗೊಂಡು ಹೋಗ್ತಾರಲ್ಲ ಖಾಲಿ ಮಾಡ್ಕೊಂಡು ಅಂತೇಳಿ ನೋಡ್ತಾ ಇದ್ದಾಳೆ. ಏನು ಮಾಡೋದಪ್ಪ ಅನ್ನಿಸ್ತೈತೆ ನನಗೂ ಹಂಗೆ ಕಣೆ. ನನಗೂ ಬಲು ಬೇಜಾರಾಗ್ತೈತೆ. ಇದೇನಪ್ಪ ಇದು, ಅವ್ರ ಎದುರಿಗೆ ನಾವೆಷ್ಟು ಚೀಪ್ ಆಗಿಬಿಡ್ತೀವಲ್ವೇ ಅಂತ ಅನ್ನಿಸ್ತೈತೆ. ಆದರೂ ಏನು ಮಾಡಲಿ, ಹೆಂಗೆ ಅಡ್ಜಸ್ಟ್ ಆಗುತ್ತಾ ಹಂಗೆ ಹೋಗ್ತಾ ಇರಬೇಕಲ್ಲ. ಹೋಗ್ತೀವಿ ಅವ್ರ ಮನೆಯೆಲ್ಲ ತಿರ್ಗಾ ಪೇಂಟ್ ಎಲ್ಲನ ಮಾಡಿಸ್ಕೊಂಬಂಗೆ ಮಾಡಿ ಹೋಗ್ಬೇಕು ಕಣೆ. ಎಲ್ಲನ ಏನಾನ ಮಾಡಿ ಎಲ್ಲ ಗಲೀಜು ಮಾಡಿ ಹೋಗ್ಬೇಕು. ನಾವು ಅಮ್ಮಯ್ಯ ನೀಟಾಗಿ ಇಟ್ಕೊಂಡಿತ್ತು. ಇಷ್ಟು ದಿವಸ ಆದ್ರೂ ಒಂದು ಸತಿನೂ ಪೇಂಟ್ ಮಾಡ್ಸಂಗೆ ಮಾಡಿಲ್ಲ. ನೀಟಾಗಿ ಇಟ್ಕೊಂಡೈತೆ. ಇನ್ನೊಂದ್ಸತಿ ಪೇಂಟ್ ಮಾಡಿಸ್ಲೇಳು. ಎಲ್ಲನ ಗಲೀಜು ಮಾಡಿ ಹೋಗ್ಬೇಕು. ಗೊತ್ತಾಗುತ್ತೆ ಅಲೆದೆಲೆನೇ ಎಲ್ಲ ಗಲೀಜು ಮಾಡೋಗನ್ ಸುಮ್ಮನಿರು. ಎಲ್ಲ ಗಲೀಜು ಮಾಡೋದ್ರೇನೆ ಮತ್ತೆ ಗೊತ್ತಾಗೋದು. ಗೋಡೆ ಎಲ್ಲ ಗಲೀಜು ಮಾಡಿ ಎಲ್ಲನ ಗಬ್ಬೆಬ್ರಸ್ ಹೋಗ್ಬೇಕು. ಹಂಗಾದ್ರೆ ಗೊತ್ತಾಗುತ್ತೆ ಅವ್ರಿಗೆ. ನಾವು ಏನೋ ಬಿಡತ್ತ ಹಂಗೆ ಮಾಡಬಾರ್ದು ಅಂತೇಳಿ ಒಳ್ಳೆ ಮನಸ್ಸಿಂದ ಚೆನ್ನಾಗಿರ್ಬೇಕು ಅಂತಂದರೆ ಹೆಂಗೆ ಇದನ್ನು ಮಾಡ್ತಾರೆ ನೋಡಿ ಇವರು ಅಲ್ವೇ. ಹಿಂಗೆ ಮಾಡ್ತಾ ಇರೋದಕ್ಕೆ ನನಗಂತೂ ಸಖತ್ತು ಬೇಜಾರಾಗ್ತೈತಿ. ಏನು ಮಾಡೋದು. ಪಾತ್ರೆಗಳೆಲ್ಲ ಕಟ್ಟಿಕ್ಕಿದ್ನಮ್ಮ. ನಿಮ್ಮಪ್ಪ ಎಲ್ಲ ಸಣ್ಣ ಸಣ್ಣವೆಲ್ಲ ನಾ ತೆಗ್ದಿಕ್ಕು ಬಂದು ತಗೊಂಡು ಹೋಗ್ತೀನಿ ಎಲ್ಲ ಕಟ್ಟಿಕ್ಕು ಅಂತ ಹೇಳ್ತು. ಕಟ್ಟಿ ಕರಿಯಮ್ಮ ಅಂತ ಅದಕ್ಕೆ ಕಟ್ಟಿಕ್ಕಿದ್ನಮ್ಮ. ಇನ್ನೇನೆಲ್ಲ ಸಣ್ಣ ಸಣ್ಣವೆಲ್ಲ ತಗೊಂಡೋಗಿದ್ದಾಯ್ತು. ಇನ್ನು ದೊಡ್ಡ ದೊಡ್ಡವು ಸೋಫ ಅವೆಲ್ಲ ಇದ್ದಾವೆ. ಇವನ್ನೆಲ್ಲ ಇನ್ನೇನು ತಗೊಂಡೋಗೋದ ಬಿಟ್ಟು ಹೋಗೋದ. ಇವೆಲ್ಲ ಏನೋ ಅವರವೇ ಅಂತೆ. ಅಪ್ಪಯ್ಯ ಅವರವೇನೆ, ಏನು ಬೇಡ ಬಿಡು, ಅವರವೇ ಯಾಕೆ ಸುಮ್ಮನೆ ತಗೊಂಡೋಗೋದು. ಎಮ್ಮನೆ ಅವಾಗ ಕೊಡಿಸಿದ್ದು ಅವ್ರ ದುಡ್ಡನಾಗೇನೆ. ಅದಕ್ಕೆ ಏನು ಬೇಡ ಅಂತ ಹೇಳ್ತಿತ್ತು ನಾನು. ಆಗ ತಗೊಳಪ್ಪೋ ಬೇಕಾಗುತ್ತೆ ಅಂತಂದು ಬಿಡ ಮತ್ತು ವಾಲೆ ಹಳೆವಾಗ್ಯವೆ, ಅವನೇನು ಓದ್ಕೊಂಡು ಹಿಡಿದಪ್ಪ ಇದ್ದಾವೆ, ಏನು ಬೇಡ ಅಂತ ಹೇಳ್ತಾ ಇತ್ತವಮ್ಮ. ಮತ್ತು ಬಿಡು ಅವೇನು ಆಲೆನೆ ಕೆಳಗೆಲ್ಲ ಕಿತ್ಕೊಂಡು ಹೋಗಿದ್ದಾವೆ. ಇಲ್ಲಿ ಸೇರ್ಕೊಬಿಟ್ಟು ಎಲ್ಲ ಕಿತ್ತಾಕ್ಬಿಟ್ಟವೆ. ಚೆನ್ನಾಗಿಲ್ಲ ಇವೆಲ್ಲನ. ಯಾವ ಲೋಕಲ್ಲು ಕೊಡ್ಸವಳೆ. ಅವ್ರ ಮನೆಗಾದರೆ ಬ್ರ್ಯಾಂಡೆಡ್ ತಗೊಂಡವಳೆ. ನಿಮ್ಮ ಮನೆಗೆ ಅಂತೇಳಿ ಯಾವ ಲೋಕಲ್ ಕೊಡ್ಸೋಳು. ಅವೆಲ್ಲ ಇದಾಗ್ದಂಗೆ ಬಿಡು. ಸಾಕು ಪಾತ್ರ ಸಾಮಾನುಗಳು ಎಲ್ಲ ನಿಮ್ಮ ಬಟ್ಟೆ ಬರೀ ಎಲ್ಲ ತಗೊಂಡ್ರಲ್ಲ ಬೇಕಾಗಿರೋ ಅಂಥವೆಲ್ಲ. ಇವೆಲ್ಲ ಏನಕ್ಕತ್ತ ಇಲ್ಲ ಇಲ್ದರೆ ಇರಲಿ. ಇವೆಲ್ಲ ಏನು ಒತ್ಕೊಂಡು ಹಾಕಾಗಲ್ಲ. ಎಲ್ಲ ಕಿತ್ಕೊಂಡು ಹೋಗ್ಯವೆ ಅಂತೀಯ ಬಿಡು. ಇನ್ನೇನಕ್ಕೆ ಸುಮ್ಕೇನು. ಅವಾಗ ಅವಳು ಕೊಡ್ಸಿದ್ಲಂತೆ. ಅದಕ್ಕೆ ನಿಮ್ಮಪ್ಪ ಏನು ಬೇಡ ಆರವೇನಕ್ಕೆ ತಗೊಂಬನ, ಏನು ನಮಗೇನು ದುಡ್ಡು ಕೊಟ್ರೆ ಅಂತ ಬೇಕಾದ್ರೂ ಸಿಗ್ತವೆ, ಅದಕ್ಕೆ ಏನು ಬೇಡ ಅಂತ ಹೇಳ್ತಾಯಿತ್ತು. ಬಿಡು. ಅದಕ್ಕೆ ನಾವು ಸುಮ್ಮನೆ ಆಗ್ಬಿಡೋದೆ ಒಳ್ಳೇದು. ಯಾಕಂದರೆ ಮತ್ತೆ ಯಾರಪ್ಪ ಅನ್ಸುತ್ತೋ ಇವನ್ನೆಲ್ಲ ಓದ್ಕೊಂಡು ಹೋಗಿ ಅವನ್ನೆಲ್ಲ ಪಾಪ ನಿಮ್ಮ ಅಪ್ಪನ ಕೈಲಿ ಆಗಲ್ಲ. ಏನು ಬಿಡು. ಈಗ ಚೆನ್ನಾಗಿದ್ರೇನೋ ತಗೊಂಡೋಗ್ಬೋದಾಗಿತ್ತು. ಚೆನ್ನಾಗಿಲ್ವಲ್ಲ ಇವು ಅಡುಗೆಲ್ಲ ನಾವು ಒಂಥರ ಆಗಿದ್ದಾವೆ. ಕೂತ್ಕೊಂಡ್ರೆ ಹಂಗೆ ಅಲೆ ಒಳಕ್ಕೆ ಹೋಗ್ತವೆ. ಇವು ಯಾವ ಲೋಕಲ್ ತಂದಿರೋದು ಚೆನ್ನಾಗಿಲ್ಲ ಇವು. ಅಲ್ಲ ಅತ್ತೆಮ್ಮ, ನಾವು ಎಷ್ಟು ನೀಟಾಗಿ ಇಟ್ಕೊಂಡು ಕೊಟ್ಟು ಹೋಗ್ತಾ ಇದ್ದೀವಿ. ಅದಕ್ಕೆ ನಾನು ಇವಳು ಸ್ವಲ್ಪ ಗೋಡೆ ಎಲ್ಲ ಗಲೀಜು ಮಾಡೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಗೋಡೆ ಎಲ್ಲ ಗಲೀಜು ಮಾಡೋದ್ರಿಂದ ನಾವು ಮತ್ತೆ ಪೇಂಟ್ ಮಾಡಿಸ್ಕೊಂತಾರೆ. ಪೇಂಟ್ ಮಾಡಿಸ್ಕೊಂಬ್ಲೇಳು ಮತ್ತೆ. ನಾವು ಎಷ್ಟು ನೀಟಾಗಿ ಇಟ್ಕೊಂಡು ನಮ್ಮನೆ ಅಂತೇಳಿ ಎಷ್ಟು ನೀಟಾಗಿ ತೊಳ್ಕೊಂಡು ಬಳ್ಕೊಂಡು ಎಲ್ಲಾನು ಸ್ವಲ್ಪ ಗಲೀಜಾದ್ರೆ ತಗೊಂಡು ಬಟ್ಟೆ ತಗೊಂಡು ಒರೆಸ್ಕೊಂಡು ಎಷ್ಟು ನೀಟಾಗಿ ಇಟ್ಕೊಂಡಿತ್ತು ನಮ್ಮಮ್ಮ. ಚೆನ್ನಾಗಿ ಇಕ್ಕಬೇಕು ಅಂತೇಳಿ ನೋಡು ಪೇಂಟ್ ಮಾಡಿಸೋದೇ ಬೇಡ ಹಂಗೈತೆ. ಅದಕ್ಕೆ ಮತ್ತೆ ದುಡ್ಡು ಮುಗಿಸ್ಕೊಂಬ್ಲೇಳು, ಪೇಂಟ್ ಮಾಡಿಸ್ಲೇಳು. ಎಲ್ಲ ಗಲೀಜು ಮಾಡೋಗನ ಗೋಡೆಗೆಲ್ಲ ಅಂತ ಹಚ್ಚಿ ಅದು ಹಿಂಗೆ ಗೋಡೆ ಎಲ್ಲ ಹಿಂಗೆ ಕೆರಿಯೋದು ಹಿಂಗೆ ಯಾತನ ತಗೊಂಡು ಹಿಂಗೆ ಕೆರಿತಾ ಇರ್ಬೇಕು. ಹಿಂಗೆ ಕೆರಿತಾ ಇದ್ರೆ ಎಲ್ಲನ ಹಾಳಾಗ್ಬೇಕು ಗೋಡೆ. ಅವರೆಲ್ಲ ಪೇಂಟ್ ಮಾಡಿಸ್ಬೇಕು ಮತ್ತೆ. ಇದು ಹಿಂಗೆ ಕೆರಿತಾ ಇರ್ಬೇಕು ಹಿಂಗೆ. ಮತ್ತೆ ಹಂಗೆ ಮಾಡಿದ್ರೆ ಮತ್ತೆ ಕಾಲ ಇವಾಗಿನ ಕಾಲ ಒಳ್ಳೆ ತಂದಿಂದನ ಒಳ್ಳೆ ರೀತಿ ಇರ್ತೀವಿ ಅಂತಂದರೆ ಆಗಲ್ಲ. ಹಂಗೆ ಮಾಡ್ರಿ ಹೇಳ್ತೀನಿ. ಇನ್ನೇನು ಪಾತ್ರೆ ಸಾಮಾನೆಲ್ಲ ಕಟ್ಟಿಕ್ಕಿದ್ದೀನಿ. ನಿಮ್ಮಪ್ಪ ಬರೋ ಅಷ್ಟರಲ್ಲಿ ಎಲ್ಲ ತಗೊಂಡು ಹೋಗೋಣ. ಇನ್ನು ಪಾತ್ರೆ ಸಾಮಾನುಗಳು ಈ ಕಡೆಗೆ ರೂಮ್ನಾಗೆಲ್ಲ ಇದ್ದಾವೆ ಮೇಲೆ. ನಿಮ್ಮಮ್ಮ ಭಾಳ ಪಾತ್ರೆ ಸಾಮಾನು ಮಾಡ್ಕೊಬಿಟ್ಟವಳೆ ನೋಡಿ. ಶಿಫ್ಟ್ ಮಾಡೋದು ಭಾಳ ಕಷ್ಟ. ಬಿಡು. ಸ್ವಂತ ಮನೆ ಅಂತ ಪಾಪ ತಗೊಂಡವಳು ನಿಮ್ಮಮ್ಮ. ಏನು ನಾವೇನು ಬಾಡಿಗೆ ಮನೆಯಾಗಿಲ್ಲ, ಸ್ವಂತ ಮನೆ ಬಿಡು ಅಂತ ತಗೊಂಡ್ರೆ ನೋಡು ಇದೆಂಥ ಪರಿಸ್ಥಿತಿ. ಅಯ್ಯೋ ಇಂಥದ್ದು ಮೋಸ ಯಾರಿಗೂ ಮಾಡಬಾರ್ದಪ್ಪ. ದೇವ್ರ ಮೆಚ್ಚಲ್ಲ. ಮಾಡಿ ಹೇಳ್ತೀನಿ ಎಲ್ಲ ಕಿತ್ತಕ್ಕೆ ಹೋಗ್ಬೇಕು. ಎಲ್ಲನ ಇದೇನಪ್ಪ ಇದು ಹಿಂಗಾಯ್ತು ಅಂತೆಲ್ಲ ದುಡ್ಡು ಕೊಟ್ಟು ಕ್ಲೀನ್ ಮಾಡಿಸ್ಬೇಕು. ಹಂಗಾದ್ರೆ ಮತ್ತೆ ಇವಾಗಿನ ಕಾಲದಾಗ ಒಳ್ಳೆತನಕ್ಕೆ ಕಾಲನೇ ಇಲ್ಲ ಕಣೆ. ಹಂಗೆ ಮಾಡಿ ಹೇಳ್ತೀನಿ. ನಾನು ಮಾಡ್ತೀನಿ. ಇಬ್ಬರು ಸೇರ್ಕೊಂಡು ಎಲ್ಲ ಗಾಡೆ ಎಲ್ಲನೂ ಗಲೀಜು ಮಾಡೋಗಣ. ಏನಮ್ಮ ಏನು ಮಾಡ್ತೀರಾ? ಯಾಕೆ ಗಾಡೆ ಎಲ್ಲ ಗಲೀಜು ಮಾಡ್ತೀರಾ? ಅಲ್ಲ ಕಣ್ ಬಗ್ಗೆ ಕಯ್ಯ. ಮತ್ತು ಇನ್ನೇನು ಮಾಡಲಿ. ಅವ್ರಿಗೆ ಫುಲ್ ಬೇಜಾರ. ನಾವು ಎಷ್ಟು ನೀಟಾಗಿ ನಮ್ಮನೆ ಅಂತ ಇಟ್ಕೊಂಡಿದ್ವಲ್ಲ, ಇವಾಗ ಖಾಲಿ ಮಾಡಿಸ್ತಾ ಇದ್ದಾರಲ್ಲ ಅಂಬೋದು ಸಿಟ್ಟು. ನೋಡು ನಮಗೆ ಖಾಲಿ ಮಾಡಿಸ್ತಾ ಇದ್ದಾರಲ್ಲ ನಮ್ಮ ಮನೇನ ಅಂತೇಳಿ ಸಿಟ್ಟು ಬಂದುಬಿಟ್ಟೈತೆ. ಅದಕ್ಕೆ ಅವಳು ಗೋಡೆನೆಲ್ಲ ಇದು ಮಾಡ್ತೀನಿ ಅಂತ ಮಾಡ್ತಾ ಇದ್ದಾಳೆ. ಈಗ ಒಳ್ಳೆತನಕ್ಕೆ ಕಾಲನೇ ಇಲ್ಲ. ಅದಕ್ಕೆ ಮತ್ತೆ ಎಲ್ಲ ಗೋಡೆ ಎಲ್ಲನ ಎಲ್ಲ ಇದಾಗಲಿ ಅಂತ ಹಿಂಗೆ ಮಾಡ್ತಾ ಇದ್ದೀನಿ. ಎಲ್ಲ ಹೋದ್ರೆ ಮತ್ತೆ ಗೊತ್ತಾಗದ ಅವ್ರಿಗೆ. ಗೋಡೆ ಎಲ್ಲನ ಹಾಳು ಮಾಡಿಕ್ಕೆ ಹೋಗ್ತೀವಿ.
ಏ ಬಿಡ್ರತ್ತ, ಹಂಗೆ ಯಾಕೆ ಮಾಡ್ತೀರಿ ಸುಮ್ಮನಿರಮ್ಮ. ಅಂಥವೆಲ್ಲ ನಾ ಮಾಡಕ್ಕೆ ಹೋಗ್ಬಾರ್ದು, ಯಾರಿಗೇ ಆಗಲಿ ಅಂಥವೆಲ್ಲ ಮಾಡಬಾರ್ದು ಕಣಮ್ಮ. ಈಗ ನಮ್ಗೆ ಒಳ್ಳೆತನ ಅನ್ನೋದಿದ್ರೆ ದೇವ್ರಂಬನೆಲ್ಲ ಒಂದು ಕಡೆಗೆ ಒಳ್ಳೇದು ಮಾಡ್ತಾನೆ ಕಣಮ್ಮ. ಹಂಗಂತ್ಕೊಬೇಡ, ದೇವ್ರ ಐದನ್ ಪರಮಾತ್ಮ ಐದನ್ ಎಲ್ಲ ಒಂದು ಕಡೆಗೆ ಒಳ್ಳೇದು ಮಾಡ್ತಾನೆ, ಸುಮ್ಕಿರು ಅಂತ ಮಾಡಿರಬಾರ್ದು. ಅಂತ ಸಣ್ಣ 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 ಕೆಲಸ ಮಾಡಿ ಸಣ್ಣ ಜನ ಆಗಬಾರ್ದು ಕಣಮ್ಮ. ದೊಡ್ಡ ದೊಡ್ಡ ಕೆಲಸ ಮಾಡಿ ದೊಡ್ಡ ಜನ ಅನ್ನಿಸ್ಕೋಬೇಕು. ಸಣ್ಣ ಪುಟ್ಟದ್ದು ಮಾಡಬಾರ್ದು. ಯಾರು ಗೊತ್ತಾ ಇಂಥ ಕೆಲಸ ಮಾಡೋದು ತಿಳುವಳಿಕೆ ಇಲ್ದಾರು, ಓದಿಲ್ದಾರು, ಬರ್ದಿಲ್ದಾರು ಅಂತಾರೆ ಸಣ್ಣ ಜನ ಅಂತಾರಲ್ಲ, ಅಂತಾರೆ ಮಾಡೋದು. ಸುಮ್ಮನಿರಿ, ಅಂಥವ ಮಾಡಬಾರ್ದು. ನೀವು 4 ಅಕ್ಷರ ಕಲ್ತಿದ್ದೀರಾ, ಓದಿ ಬಾರ್ದು ಅಂಥವೆಲ್ಲ ಮಾಡಬಾರ್ದು ಕಣಮ್ಮ. ಅಯ್ಯೋ ಹಂಗೆ ಅನ್ಸುತ್ತೆ ಭಾಗ್ಯಂಟಿ, ಆದರೆ ಅವ್ರು ಮಾಡೋ ಇದಕ್ಕೆ ಎಷ್ಟು ಸೀಟ್ ಬರುತ್ತೆ ಗೊತ್ತೇ, ಅವ್ರು ಎಷ್ಟು ಇದನ್ನು ಮಾಡ್ತಾರೆ ನಮ್ಮ ಮೇಲೆ. ಇವಾಗ ನಾವೆಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾ ಇರೋದು ನೋಡಿ, ಆ ಅಮ್ಮನ ಹೋಗ್ತಾ ಇದ್ದಾಳೆ, ಖಾಲಿ ಮಾಡಿಸ್ಬಿಟ್ಟೆ ಅಂತೇಳಿ ನಗು ಬಂದ್ಬಿಟ್ಟೈತೆ. ನಗು 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 ಏನು ನಗು. ನಾವೆಲ್ಲ ಪಾತ್ರ ಸಾಮಾನೆಲ್ಲ ತಗೊಂಡು ಹೋಗ್ತಾ ಇದ್ದೀವಲ್ಲ, ತಗೊಂಡು ಹೋಗ್ತಾ ಇರೋದಕ್ಕೂ ಅದಕ್ಕೂ ಹೋಗ್ತಾ ಇದ್ದಾಳೆ ಆ ಅಮ್ಮ. ಮತ್ತು ನಮ್ಗೆ ಎಷ್ಟು ಹೊಟ್ಟೆ ಒಯ್ಯಾಕಿಲ್ಲ ಹೇಳು ಭಾಗ್ಯ ಆಂಟಿ. ಆ ಅಮ್ಮ ಮಾತ್ರ ಹಿಂಗೆ ಮಾಡ್ಬೋದು, ನಾವು ಮಾತ್ರ ಹಿಂಗೆ ಮಾಡೋಕ್ಕಿಲ್ಲ ಅಂತಂದರೆ ನಮ್ಗೆ ಎಷ್ಟು ಬೇಜಾರಾಗಕ್ಕಿಲ್ಲ, ನೀನೇ ಹೇಳು. ಅದೇ ಮತ್ತೆ ನನಗೆ ನಿಜವಾಗ್ಲೂ ನನಗೆಲ್ಲ ತಗೊಂಡು ಹೋಗ್ಬೇಕಂದ್ರೆ ಅಲ್ಲಿ ಕೆಳಗಾಸಿ ಹೋಗ್ಬೇಕಾದ್ರೆ ಆಗ್ತಾನೆ ಇಲ್ಲ. ನಮ್ಮ ಅಣ್ಣಂಗೂ ನಮ್ಮ ಅಮ್ಮನಿಗೂ ಜ್ವರ ಬಂದಾಗ ಗೊತ್ತಾ ಪಾಪ, ಅವರು ಅಲ್ಲೆಲ್ಲನ ಓಡಾಡ್ಕೊಂಡು ಎಷ್ಟು ಅವರು ಥರ ಹೆದರ್ಕೊಬಿಟ್ಟಾರಲ್ಲಿ. ಸೊಳ್ಳೆ ತುಕ್ಕುಟೆಲ್ಲ ಕಡಿಸ್ಕೊಬಿಟ್ಟು ಜ್ವರ ಅಂದರೆ ಜ್ವರ ನಮ್ಮ ಅಣ್ಣನಿಗೂ ನಮ್ಮ ಅಮ್ಮಂಗೂ. ಅವ್ರೇನು ಕೆಲಸ ಮಾಡೋಕ್ಕಾಗ್ತಿಲ್ಲ. ಇವಾಗ ನಾವೇ ಎಲ್ಲ ತಗೊಂಡು ಹೋಗ್ಬೇಕು, ನಾನು ನಮ್ಮ ಅಪ್ಪ ನಮ್ಮ ಅತ್ತೆ ಇರೋದಕ್ಕೆ ಸರಿ ಆಯ್ತಪ್ಪ. ನಮ್ಮ ಅತ್ತೆ ಇಲ್ಲ ಅಂದಿದ್ರೆ ನಮಗೆ ಭಾಳ ಕಷ್ಟ ಆಗೋದು ಅಲ್ಲ. ಯಾಕೆ ನಗ್ಬೇಕು ಭಾಗ್ಯಂಟಿ, ಆಡ್ಕೊಂಡು ನಗಬಾರ್ದು, ಒಬ್ರು ನೋಡ್ಕೊಂಡು. ಯಾವತ್ತೂ ಯಾರಿಗೇನಿದೇನು ಶಾಶ್ವತ ಅಲ್ಲಲ್ವಾ, ಯಾಕೆ ನಗಬೇಕು. ನಾನು ಬಂದಿಲ್ಲಿರೋದು ಕರ್ದ ಬೈಕಂಬೋದು ಒಟ್ಟುರ್ಕೊಂಬೋದು ಮಾಡ್ತಾರೆ ಅಲ್ಲ. ನಾನು ನಮ್ಮ ಮನೆಯವರು ಇಲ್ದಿದ್ದಕ್ಕೆ ನಾನು ಒಬ್ಬಳೇ ಇರೋಕ್ಕಾಗಲ್ಲ, ಅಲ್ಲಿ ನಮ್ಮ ಮನೆ ಬೀಳಂಗೈತೆ. ಯಾವಾಗ ಬೀಳುತ್ತೋ ಗೊತ್ತಿಲ್ಲ, ಮಳೆ ಬಂದರೆ ಯಾವಾಗ ಕೌಸ್ಕೊಂಬತ್ತೋ. ಅದಕ್ಕೆ ನಾನೆಲ್ಲ ಕಟ್ಟಿ ಹಿಂಗೆ ಪಕ್ಕದ ಮನೆ ಯಾರ ಮನೆ ಇಕ್ಕಿ ಬಂದಿದ್ದೀನಿ. ಏನು ಮಾಡೋಣ, ಅಯ್ಯಪ್ಪ ಸ್ವಲ್ಪ ಮನೆ ಕಟ್ಕೊಂಬವರೆಗೂ ಸುಮ್ಮನೆ ನಮ್ಮ ಅಕ್ಕೆರ ಮನೆಯಾಗಿರು ಅಂತ ಹೇಳೈತೆ. ಅದಕ್ಕೆ ನಾನು ಇಲ್ಲೇ ಇದ್ದೀನಿ. ಅದಕ್ಕೇ ಇವಳು ಇಲ್ಲಿ ಬಂದು ಸೇರ್ಕೊಂಡವಳೆ, ಇವಳು ಇಲ್ಲಿ ಬಂದು ಸೇರ್ಕೊಂಡವಳೆ ಅಂತ ನನ್ನ ಆಡ್ಕೊಂಡ್ರೆ ನಾವೇನು ಮಾಡೋಣ ಹೇಳು. ಕೆಡಿಸ್ಕೊಬೇಡ ಬಿಡತ್ತೆ, ಯಾರೇನೋ ನನ್ನ ಕಂಬ್ಲೇಳಿ, ನೀನು ಸುಮ್ಮನೆ ಚೆನ್ನಾಗಿರೋದು ನೋಡು ಅಷ್ಟೇ. ನಾವು ಮತ್ತೆ ಹೋಗೋದ್ರೊಳಗಾಗಿ ಎಲ್ಲ ಖಾಲಿ ಮಾಡೋದ್ರೊಳಗಾಗಿ ಅವರಿಗೆಲ್ಲ ಮಾಡಿ ಹೋಗ್ತೀವಿ. ಸರಿಯಾಗಿ ನೋಡ್ಕೊಂಬ್ಲಿ. ನಾವೇನೇನು ಬಿಡಲ್ಲ. ನಾವೆಲ್ಲ ನಿಮ್ಮನ್ನೇ ಪೇಂಟ್ ಮಾಡಿಸ್ಕೊಡ್ಬೇಕು ಅಂತಾರೆ, ಸುಮ್ಮನಿರಮ್ಮ. ಒಟ್ಟುನು ಯಾಕೆ ತಲೆ ಮೇಲೆ ಎಳ್ಕೊಂಬಕ್ಕೆ ಹೋಗ್ತೀರಾ ಇಂಥ ಟೈಮ್ನಾಗೆ. ಈಗ ನಮಗೇನು ಟೈಮ್ ಚೆನ್ನಾಗಿಲ್ಲ ಅಂದಮೇಲೆ ಅಂಥ ಟೈಮ್ನ ನಾವು ಸುಮ್ಮನೆ ಇದ್ಬಿಡ್ಬೇಕು. ಜಾಸ್ತಿ ನಾವು ಎಷ್ಟನ್ನ ಟೆನ್ಷನ್ ಮಾಡ್ಕೊಂಡು ಸಿಟ್ಟು ಮಾಡ್ಕೊಂಡು ಏನಾರ ಮಾಡೋಕೆ ಹೋದರೆ ಅದು ಒಂದೋಗಿ ಇನ್ನೊಂದಾಗುತ್ತೆ. ಸುಮ್ಮನಿರಮ್ಮ. ಆಮೇಲೆ ನಿಮ್ಮ ಮೇಲೆ ಬಂದರೆ ಏನು ಮಾಡ್ತೀರಾ? ನಮ್ಗೆ ನೀವೇ ಪೇಂಟ್ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ನಿಮ್ಮ ಮೇಲೆ ಹೇಳಿದ್ರೆ ಅದು ಹೆಂಗೆ ಮಾಡ್ಕೊಡ್ತಾರೆ? ಯಾರು ಮಾಡ್ಕೊಂಡು ಕೊಡಲ್ಲ ಕಣ್ ಬಗ್ಗೆ ಆಂಟಿ. ಯಾರು ಮಾಡ್ಕೊಡ್ತಾರೆ? ಯಾರು ಮಾಡ್ಕೊಂಡು ಕೊಡಲ್ಲ. ಅವರೇನೋ ಹೇಳ್ತಾರೆ ಮಾಡ್ಕೊಂಡು ಕೊಡಬೇಕು ಅಂತ, ಯಾರು ಮಾಡ್ಕೊಂಡು ಕೊಡಲ್ಲ. ಅವ್ರು ಎಷ್ಟು ಇದನ್ನು ಮಾಡ್ತಾರೆ ಗೊತ್ತು. ಹಿಂಗೆ ಮಾಡಬಾರ್ದು ಆಂಟಿ. ಸ್ವಲ್ಪನ ಯಾರಿಗೇ ಆಗಲಿ ಒಳ್ಳೇದು ಮಾಡಬೇಕು. ಅವ್ರೇನು ಇಂಥ ಬುದ್ಧಿ ಕಲ್ತವೆ. ಯಪ್ಪ ಅತಿ ಆಸೆ ಬಂದುಬಿಟ್ಟೈತಿ ಇವಾಗಂತೂ. ಯಪ್ಪ 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 ಎಲ್ಲ ನಮಗೆ ಅಂತ ಅತಿ ಆಸೆ ಬಂದುಬಿಟ್ಟೈತಿ. ಮೊದ್ಲಿನ್ನೂ ಸ್ವಲ್ಪ ಪರವಾಗಿಲ್ಲಪ್ಪ ಹಂಗಿದ್ರು, ಇವಾಗಂತೂ ಅತಿ ಆಸೆ ಬಂದುಬಿಟ್ಟೈತಿ. ಚೆನ್ನಾಗಿದ್ರು ಕಣಮ್ಮ ಮೊದ್ಲಿವರು. ಹಂಗೆ ಮತ್ತು ಅಣ್ಣ ತಮ್ಮಗಳು ಅಂತಾಗಿದ್ದರೆ ಯಾವಾನವನು ಗೊತ್ತವೆ ಅಂತಾರಲ್ಲ, ಹಂಗೆ ಏನು ಮಾಡೋಕ್ಕಾಗಲ್ಲ. ಆಗ ಅಣ್ಣ ತಮ್ಮಗಳವು ವಾರ್ಗಿತ್ತೇವು ಎಲ್ಲರ ಮನೆಯಾಗೂ ಇದ್ದಿದ್ದೇನೆ. ಇಬ್ಬರು ಅಣ್ಣ ತಮ್ಮಗಳು ಹುಟ್ಟವ್ರೆ ಅಂದರೆ ಅಲ್ಲಿ ಜಗಳ ಕಟ್ಟಿಟ್ಬಿಟ್ಟು ಇಬ್ಬರು ಅಣ್ಣ ತಮ್ಮಗಳು ಇರಬಾರ್ದು ಅಂಬೋದು ಇದಕ್ಕೆ. ಮತ್ತೆ ಒಬ್ಬ ಮಗ ಇರ್ಬೇಕು ಅಂತಾರೆ, ಒಬ್ಬ ಮಗ ಇದ್ರೆ ಒಂದು ಕಣ್ಕಣ್ಣಲ್ಲ ಅಂತಾರೆ. ಇಬ್ರು ಇದ್ರೆ ಹಿಂಗೆ ಎಲ್ಲ ಒಂದೊಂಥರ ನೋವೇ ಕಣಮ್ಮ. ಏನು ಮಾಡೋದು? ಬಿಡಮ್ಮ. ಮತ್ತು ಗಾಡೆನೆಲ್ಲ ಯಾಕೆ ಕೆರಿತೀಯ? ಇಲ್ಲ ಆಂಟಿ, ನಾನು ಕೆರಿಲೇಬೇಕು. ಗಾಡೆ ಎಲ್ಲ ಪರ 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 ನುಣ್ಣು ಕೆರೆದಿಕ್ತೀನಿ, ಬಿಡಲ್ಲ ನಾನು, ಎಲ್ಲ ಕೆರಿತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಮತ್ತು ನಮಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಇವ್ರು ಮಾಡಿರೋ ಇದಕ್ಕೆ ನಾವೆಲ್ಲ ಇವಾಗ ಖಾಲಿ ಮಾಡ್ತಾ ಇರೋದಕ್ಕೂ ಅದಕ್ಕೂ ನಮ್ಮ ದೊಡ್ಡಮ್ಮ ಅಲ್ಲಿ ಕೂತ್ಕೊಂಡು ನೋಡಿ ನಗ್ತಾ ಇದ್ದಾಳೆ ಅಮ್ಮ. ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ ಅಂತ ನಗ್ತಾ ಇದ್ರೆ ಮತ್ತೆ ನಮ್ಗೆ ಎಷ್ಟು ಹೊಟ್ಟೆ ಉರಿಯಾನ ಹೇಳ್ರಿ. ನಮ್ಮ ಅಪ್ಪನ ಬಂಡವಾಳ ಕಟ್ಟೈತೆ ತಾನೇ, ಕಟ್ಟಿದ್ರು ಅವ್ರು ಈ ಥರ ಮಾಡಿದ್ರೆ ಎಷ್ಟು ಬೇಜಾರಾಗುತ್ತೆ ನೀವೇ ಹೇಳ್ರಿ. ಸಖತ್ತು ಬೇಜಾರಾಗುತ್ತೆ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.